ಹಲೋ ವಿದ್ಯಾರ್ಥಿಗಳೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಒಂದು ಸೆಷನ್ ನಲ್ಲಿ ನಾವು 7ನೇ ತರಗತಿಯವರೆಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ಇವಾಗ ನೀಡುತ್ತಿದ್ದೀವಿ. ಅದರಲ್ಲಿ ಮೊದಲನೇ ಬರೋದು ಇಂಗ್ಲಿಷ್ ಸಂಬಂಧವಾಗಿರೋ ಪ್ರಶ್ನೆಗಳು, ಅದಾದ್ಮೇಲೆ ಸೈನ್ಸ್, ಮ್ಯಾಥಮ್ಯಾಟಿಕ್ಸ್, ಕೊನೆಯಲ್ಲಿ ಕ್ರಿಟಿಕಲ್ ಥಿಂಕಿಂಗ್. ಈ ಪ್ರಶ್ನೆಗಳು ನಿಮ್ಗೆ ಇರುತ್ತೆ. ಸೊ ಈ ಟೆಸ್ಟ್ ನಂಬರ್ ಏನು ಅಂದ್ರೆ 1322. ಇದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಟೆಸ್ಟ್ ನಂಬರ್ ಏನು ಅಂದ್ರೆ 1322, 1322. ಆಯ್ತಾ? ಏಳನೇ ತರಗತಿಗೆ ಬರೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇದನ್ನ ಹೇಗ್ ನಾವು ಉತ್ತರಿಸ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಅನುರಾಧ ಮ್ಯಾಮ್ ಅವರು ಅವ್ರ ಮೀಡಿಯಂ ಮೂಲಕ ನಿಮ್ಗೆ ಹೇಳ್ತಾರೆ. ಈ ಬಬಲ್ ಶೀಟ್ ಇರೋರ ಹತ್ರ ಹೇಗ ಆನ್ಸರ್ನ ಉತ್ತರಿಸ್ಬೇಕು. ಅದೇ ತರ ಅಕಸ್ಮಾತ್ ನನ್ನ ಹತ್ರ ಬಬಲ್ ಶೀಟ್ ಇಲ್ಲ ಮ್ಯಾಮ್, ಅಂತಹ ಸಂದರ್ಭದಲ್ಲಿ ನಾನು ಹೇಗೆ ಅದನ್ನ ಉತ್ತರಿಸ್ಬೋದು, ಅದಕ್ಕೂ ನಿಮ್ಗೆ ನಾನು ಗೈಡ್ ಮಾಡ್ತೀನಿ. ಮೊದಲೇ ನಾವು ಬಬಲ್ ಶೀಟ್ ಮೂಲಕ ಹೇಗೆ ಈ ಕ್ವೆಶನ್ಸ್ಗೆ ಆನ್ಸರ್ಸ್ನ ಬರಿಬೇಕು ಅನ್ನೋ ವಿಡಿಯೋನ ತೋರಿಸ್ತೀನಿ. ಅದಾದ ನಂತರ ಬಬಲ್ ಶೀಟ್ ಇಲ್ಲದೆ ಇರೋರಿಗೆ ಹೇಗೆ ಆನ್ಸರ್ಸ್ ಬರಿಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಆಯ್ತಾ? ಫಸ್ಟ್ ಅದನ್ನ ನೋಡ್ಕೊಂಡ್ಬಿಡೋಣ. ಅದಾದ್ಮೇಲೆ ಪ್ರಶ್ನೆಗಳನ್ನ ತೋರಿಸ್ತೀನಿ. ಪ್ರತಿಯೊಂದು ಕ್ವೆಶನ್ಗೂ 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಆನ್ಸರ್ನ, ಸರಿಯಾಗಿರೋ ಉತ್ತರವನ್ನ ಯೋಚನೆ ಮಾಡಿ ಚೂಸ್ ಮಾಡಿ. ಆಯ್ತಾ? ಈಗ ನಾವು ಆ ವಿಡಿಯೋವನ್ನ ನೋಡೋಣ. ಮೊದಲೇ ವಿಡಿಯೋ ಅಂದ್ರೆ ಬಬಲ್ ಶೀಟ್ ಇರೋರ ಹತ್ರ ಹೇಗೆ ಈ ಕ್ವೆಶನ್ಸ್ಗೆ ಆನ್ಸರ್ಸ್ ಬರಿಬೇಕು ಅನ್ನೋದನ್ನ ಗೊತ್ತಾಗತ್ತೆ ಈಗ. ಆಯ್ತಾ? 1 ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಆಡಿಯೋ ಕೇಳಿಸ್ತಿದ್ಯಾ ಅಂತಾನು ಹೇಳಿ ಒಂದ್ಸತಿ ನನ್ಗೆ. ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಬಬಲ್ ಶೀಟ್ ಇರೋರ ಹತ್ರ ಹೇಗ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಗಮನದಿಂದ ಕೇಳ್ಕೊಳ್ಳಿ. ಆಯ್ತಾ? ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೇವೆ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೇವೆ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದಿರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು. 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ
ಬರೀಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ? ಆ B ಅಂತ ಇತ್ತಂದ್ರೆ ಆ B ಸರ್ಕಲಿಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, B ಸರ್ಕಲಿಗೆ ಡಾಟನ್ನು ಹಾಕಬೇಕು, ಕರೆಕ್ಟಾಗಿ B ಸರ್ಕಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, D ಅಂತ ಇತ್ತಂತ ಅನ್ಕೋರಿ. ಸೊ ಆ D ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ, ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೂಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದಕ್ಕೆ ನೆಕ್ಸ್ಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ನಿಮ್ಮೆಲ್ಲರಿಗೂ ಈ ಬಬಲ್ ಶೀಟ್ ಇತ್ತಂದ್ರೆ ಅದನ್ನಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈಗ ನನ್ನ ಹತ್ರ ಬಬಲ್ ಶೀಟ್ ಇಲ್ಲ ಮ್ಯಾಮ್, ನಾನು ಅಂತಹ ಸಂದರ್ಭದಲ್ಲಿ ನಾನು ಹೇಗೆ ಅದಕ್ಕೆ ಆನ್ಸರ್ ಹೇಳ್ಬೋದು, ಅದಕ್ಕೂ ನನ್ನ ಹತ್ರ ಒಂದು ಇದಿದೆ. ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅನುರಾಧ ಮ್ಯಾಮ್ ನಿಮಗೆ ವಿಡಿಯೋ ಮೂಲಕ ಹೇಳ್ತಾರೆ. ಒಂದು ನಿಮಿಷ, ನಾನು ಅದನ್ನು ನಿಮಗೆ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ, ದಯವಿಟ್ಟು ಗಮನದಿಂದ ಕೇಳಿಸ್ಕೊಳ್ಳಿ. ಗಮನ ಕೊಟ್ಟು ಕೇಳಿ. ಬಬಲ್ ಶೀಟ್ ನನ್ನ ಹತ್ರ ಇಲ್ಲ ಮ್ಯಾಮ್ ಅಂತ ಹೇಳೋರಿಗೆ ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿರತ್ತೆ, ಹೇಗೆ ಆನ್ಸರ್ ಮಾಡೋದು ಅನ್ನೋದು. ಯಾಕಂದ್ರೆ ಇದಾದ್ಮೇಲೆ ನಾನು ತೋರಿಸೋದು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು, ಆಯ್ತಾ? ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ಒಂದು ಕೈಯಲ್ಲಿ ಬರೆದ ಉತ್ತರ ಪತ್ರಿಕೆಯಾಗಿದೆ. ಇದು ಯಾವ ಶಾಲೆಯು ಒಂದು ಬಬಲ್ ಶೀಟನ್ನು ಹೊಂದಿಲ್ಲ ಆ ಶಾಲೆಯವರು ಈ ಒಂದು ಕೈಯಲ್ಲಿ ಬರೆದಂಥ ಉತ್ತರ ಪತ್ರಿಕೆಯನ್ನು ಬಳಸಬೇಕು, ಹೌದಾ? ಸೊ ಇಲ್ಲಿ ಇದರಲ್ಲಿ ನೀವು ಕಡ್ಡಾಯವಾಗಿ ಗೆರೆ ಇರುವ ಬುಕ್ಕನ್ನು ಮಾತ್ರ ಬಳಸಬೇಕು, ಡ್ರಾಯಿಂಗ್ ಬುಕ್ಕನ್ನು ಬಳಸುವಂತಿಲ್ಲ. ಅದೇ ರೀತಿ ಇಲ್ಲೇ ಮೇಲೆ ಸ್ಕೂಲ್ ಅಂತ ಇದೆ, ಹೌದಾ? ಸ್ಕೂಲ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕಡ್ಡಾಯವಾಗಿ ಸ್ಕೂಲ್ ಹೆಸರನ್ನು ಬಳಸಬೇಕು. ಅದು ಕ್ಯಾಪಿಟಲ್ ಅಕ್ಷರದಲ್ಲಿ, ದೊಡ್ಡ ಅಕ್ಷರದಲ್ಲಿ ನೀಟಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ CS ಹರ ಹೂವ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ನಿಮ್ಗೆ ಉದಾಹರಣೆಗಾಗಿ. ನಿಮ್ಮ ಶಾಲೆಯ ಹೆಸರು ಏನಿದೆ ಅದನ್ನು ನೀವು ಬರಿಬೇಕು. ಅದು ನೀಟಾಗಿ ಮತ್ತೆ ಹೊಳ್ಳಿ ಅದನ್ನು ಚಿತ್ಕಾಟೋದು ಮಾಡೋ ಹಾಗಿಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು. ನೆಕ್ಸ್ಟ್
ಟೆಸ್ಟ್ ನಂಬರ್ ಅಂತ ಇದೆ. ಆ ಟೆಸ್ಟ್ ನಂಬರು ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಟೆಸ್ಟ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ನಿಮ್ಮ ನಂಬರನ್ನು ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗಾಗಿ 153 ಅಂತ ಇದೆ, ಹೌದಾ? 153. ಆ ಶಿಕ್ಷಕರು, ಈಗ ನಾನು ಬರೀ ಉದಾಹರಣೆಗೆ ಮಾತ್ರ ಬರಿತಾ ಇದ್ದೀನಿ. ನಿಮ್ಮ ಶಕ್ತಿಯ ಶಿಕ್ಷಕರು ಏನು ಡಿಸ್ಪ್ಲೇ ಮಾಡಿರ್ತಾರ ಆ ನಂಬರನ್ನು ಮಾತ್ರ ನೀವು ಕಡ್ಡಾಯವಾಗಿ ಆ ಟೆಸ್ಟ್ ನಂಬರಲ್ಲಿ ಬರೆಯಬೇಕು. ಅದಾದಮೇಲೆ ಸರಿಯಾಗಿ ಬರೆಯಬೇಕು. ಅದಾದಮೇಲೆ ನೆಕ್ಸ್ಟ್ ರೂಲ್ ನಂಬರ್ ಅಂತ ಇದೆ. ಈ ರೂಲ್ ನಂಬರು ನೀವು ನಿಮ್ಮ ಶಾಲೆಯ ಹಾಜರಾತಿಯ ನಿಮ್ಮ ನಂಬರ್ ಏನಿದೆ ಅದನ್ನು ಬರಿಬೇಕು. ಅದು ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 74 ಅಂತ ಬರಿತಾ ಇದ್ದೀನಿ. ನಿಮ್ಮದು ಯಾವ ನಂಬರ್ ಇದೆ ನೀವು ಅದನ್ನು ನಿಮ್ಮ ಶಾಲೆಯಲ್ಲಿ ನಿಮಗೆ ಯಾವ ಹಾಜರಾತಿ ನಂಬರ್ 1 ಡಿಜಿಟ್ ಇರ್ಬೋದು, 2 ಡಿಜಿಟ್ ಇರ್ಬೋದು, ನೀವು ಅದನ್ನು ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಆನ್ಸರ್. ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ವಿದ್ಯಾಶಕ್ತಿಯ ಶಿಕ್ಷಕರು ಒಂದಾದಮೇಲೆ ಒಂದು ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ನೋಡಿ ಬರೀಬೇಕು. ಇಲ್ಲೇ ಈಗ ಅಲ್ಲೇ ಡಿಸ್ಪ್ಲೇ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದಿ, ಅದರಲ್ಲಿ ಆಪ್ಷನ್ಸ್ಗಳಿರ್ತವೆ, ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 1 ಅಂತ ಇದೆ, ಅದಕ್ಕೆ ಆನ್ಸರು ಬಿ ಇದ್ರೆ ಬಿ ಅಂತ ಬರಿಬೇಕು. ಆಮೇಲೆ 2 ಅಂತ ಇದೆ, ಹೌದಾ? 2ಕ್ಕೆ ನಿಮ್ಗೆ ಅಕಸ್ಮಾತಲ್ಲೇ ಆಪ್ಷನ್ ಸಿ ಇತ್ತು, ಹೌದಾ? ಅಥವಾ ಡಿ ಇತ್ತು, ನೀವೇನೋ ಇಲ್ಲ ಅಂದರೂ ಅಲ್ಲಿ ಆಪ್ಷನನ್ನು ಬರಿಬೇಕು. 2ನೇದು ಸಿ ಅಂತಾರ ಬರಿಬೇಕು. ಅದು ಯಾವುದಿರ್ತೈತಿ ಅದನ್ನು ಬರಿಬೇಕು ಕಡ್ಡಾಯವಾಗಿ. ಓಕೆ, ಸೊ ಆದಮೇಲೆ 3 ಬರಿಬೇಕು, ಹೌದಾ? ಅದೇ ರೀತಿ 3 ಬರಿಬೇಕು. ಅಲ್ಲಿ 3 ಎ ಅಂತ ಎಕ್ಸಾಂಪಲ್ ಇದೆ ಅಂದ್ರೆ ಆನ್ಸರ್ ಎ ಇತ್ತಂದ್ರೆ ಎ ಅಂತ ಬರಿಬೇಕು. 4ನೇದು ಬರಿಬೇಕು. ಇನ್ ಕೇಸ್, ಹೌದಾ, ನಿಮಗೆ ಫಾರ್ ಎಕ್ಸಾಂಪಲ್ 5ನೇದು ಆನ್ಸರು ನಿಮಗೆ ಗೊತ್ತಿಲ್ಲ, ಹೌದಾ? ಅದನ್ನು ಅದೇ ರೀತಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಏನಾದರೂ ಬರೀರಿ, ನಿಮ್ಗೆ ಆನ್ಸರ್ ಅದು ಗೊತ್ತಿಲ್ಲ ಅಂದ್ರೆ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಏನೇ ಇರಲಿ ಆ ಆನ್ಸರನ್ನು ನೀವು ಕರೆಕ್ಟಾಗಿ ಅಲ್ಲೇ ಯಾವುದೋ ಒಂದು ಆಪ್ಷನ್, ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಕರೆಕ್ಟಾಗಿ ಒಂದು ಆಪ್ಷನನ್ನು ಬರೀಬೇಕು. ಹಾಗೆ ಖಾಲಿಯಾಗಿ ಬಿಡೋ ಹಾಗಿಲ್ಲ, ಹೌದಾ? ಅದೇ ರೀತಿ ಅಪ್ ಟು 10ರವರೆಗೂ ನೀವು ಇಲ್ಲಿ ಈ ರೀತಿ ಇದಾವೆ ಕ್ವಶನ್ಸ್, ಇಲ್ಲಿ ಅಲ್ಲೇ ನಂಬರ್ಸ್ಗಳಿದಾವೆ. ಅದರ ನೆಕ್ಸ್ಟ್ ಈ ಕಡೆ 11, 12, 13, 14, 15 ಅಪ್ ಟು 20ರವರೆಗೆ ಇದಾವೆ ನಮ್ಗೆ, ಹೌದಾ? ಸೊ ಈ 20ರವರೆಗೆ ಇದ್ದಾಗ ನಾವು ಎಲ್ಲಿನೂ ಯಾವ ಜಾಗವನ್ನು ಬಿಡೋ ಹಾಗಿಲ್ಲ. ಅದಾದಮೇಲೆ ಅಲ್ಲೇ ನೋಡ್ರಿ ಆನ್ಸರನ್ನು, ಕ್ವಶನನ್ನು ಅಲ್ಲೇ ನಂಬರ್ಸ್ಗಳನ್ನು ಬರ್ದೇವಲ್ಲ ಅದನ್ನು ನೋಡ್ರಿ. 1 ಆದಮೇಲೆ ಡಾಟ್ ಇದೆ, 2 ಆದಮೇಲೆ ಡಾಟ್ ಇದೆ, 3 ಆದಮೇಲೆ ಡಾಟು, 4 ಆದಮೇಲೆ ಡಾಟು. ನೀವು ಅದೇ ರೀತಿ ಡಾಟನ್ನು ಬರೀಬೇಕು. ಯಾವುದೇ ಬ್ರ್ಯಾಕೆಟ್ ಬಳಸೋದಾಗಲಿ, ಕ್ಲೋಸ್ ಬ್ರ್ಯಾಕೆಟ್ ಬಳಸೋದಾಗಲಿ, ಅಥವಾ ಹಿಂಗೆ ಚೌಕ್ ಮಾಡೋದಾಗಲಿ ಏನು ಮಾಡೋ ಹಾಗಿಲ್ಲ. ಇದು ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಕೂಡ ಇದನ್ನು ಫಾರ್ಮೆಟನ್ನು ಬಳಸಬೇಕು. ಓಕೆ, ಇದಾದಮೇಲೆ ಲಾಸ್ಟ್ ಥಿಂಗ್ ಏನಂದ್ರೆ, ಈ ಒಂದು ಆನ್ಸರ್ ಪೇಪರ್ ಮೇಲೆ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ ಈ ರೀತಿ ಮಾಡಿದ್ರೆ, ಹೌದಾ, ಪೇಪರ್ ನೀಟಾಗಿರಲಿಲ್ಲ ಅಂದ್ರೆ ಅಂಥ ಆನ್ಸರ್ ಪೇಪರು ರಿಜೆಕ್ಟ್ ಆಗ್ತೈತಿ. ಹಾಗಾಗಿ ನೀಟಾಗಿ ಕರೆಕ್ಟಾಗಿ ಈ ಒಂದು ಆನ್ಸರ್ ಪೇಪರನ್ನು ಬರೀರಿ. ಆಮೇಲೆ ಇಲ್ಲಿ ಯಾವುದೇ ಡಾಟ್ಸ್, ಇದು ಹೆಂಗಿದೋ ಡಾಟ್ಸು ಅದೇ ರೀತಿ ಬರೀರಿ. ಓಕೆ, ಸೊ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅನ್ಕೋತೀನಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಅನುರಾಧ ಮ್ಯಾಮ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬಬಲ್ ಶೀಟ್ ಇರೋರ್ಗೂ ಸರಿ, ಬಬಲ್ ಶೀಟ್ ಇಲ್ಲದೆ ಇರೋರ್ಗೂ ಸರಿ, ಹೇಗೆ ಕ್ವೆಶನ್ಸ್ಗೆ ಆನ್ಸರ್ಸ್ನ ಕೊಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾನು ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಒಂದೊಂದಾಗಿ ಪ್ರತಿಯೊಂದು ಪ್ರಶ್ನೆಗೂ 1 ನಿಮಿಷ ಟೈಮನ್ನು ಕೊಡ್ತೀನಿ. ಅದಾದಮೇಲೆ ನಾನು ಮುಂದಿನ ಪ್ರಶ್ನೆಗೆ ಹೋಗೋದು. ಟೆಸ್ಟ್ ನಂಬರ್ ಇವೆಲ್ಲ ಕ್ಲಿಯರಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಮೇಲಿಂದ ಸ್ಕ್ರೀನ್ ಶೇರ್ ಮಾಡ್ತೀನಿ. 20 ಪ್ರಶ್ನೆಗಳು, 20 ಪ್ರಶ್ನೆಗಳಿಗೂ ಒಂದೊಂದು ಪ್ರಶ್ನೆಗೂ 1 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ. ಒಂದು ಪ್ರಶ್ನೆನ ಒಂದ್ಸತಿಗೆ 2 ಸತಿ ನಾನು ಓದಿ ತೋರಿಸ್ತೀನಿ, ಆಯ್ತಾ?
ಸ್ಕ್ರೀನ್ನಲ್ಲಿ ಸ್ಕ್ರೀನ್ ವಿಸಿಬಲ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇಲ್ಲಿ ನೋಡಿದ್ರೆ ಟೆಸ್ಟ್ ನಂಬರ್ ಮೊದಲೇ ಬಂದಿದೆ. ಟೆಸ್ಟ್ ನಂಬರ್ ಇಸ್ 1322. ಟೆಸ್ಟ್ ನಂಬರ್ ಏನು? 1322. 1322 ಅನ್ನೋದು ಟೆಸ್ಟ್ ನಂಬರ್. ಇದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. 7ನೇ ತರಗತಿಯವರಿಗೆ ಕೇಳುವಂತ ಪ್ರಶ್ನೆಗಳು ಇಂಗ್ಲಿಷ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಇಂತಹ ಆರ್ಡರ್ ಅಲ್ಲೇ ಹೋಗುತ್ತೆ. ಕೊನೆಯಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಪ್ರಶ್ನೆಗಳು ಕೇಳಿರ್ತೀವಿ. ಸೊ ಹೋಗೋಣ, ಒಂದೊಂದು ಪ್ರಶ್ನೆನೂ ನೋಡೋಣ ನಾವು. ಆಯ್ತಾ? ಟೆಸ್ಟ್ ನಂಬರ್ ಇಸ್ 1322. ಎಸ್, ಮತ್ತೊಂದ್ಸತಿ ನಾನು ಹೇಳ್ತೀನಿ. ಟೆಸ್ಟ್ ನಂಬರ್ 1322. 1322 ಇಸ್ ದಿ ಟೆಸ್ಟ್ ನಂಬರ್. ಮೊದಲೇ ಪ್ರಶ್ನೆ ನೋಡೋಣ. ಮೊದಲೇ ಪ್ರಶ್ನೆ ಇಂಗ್ಲಿಷ್ಗೆ ಸಂಬಂಧವಾಗಿರೋದು. ಕ್ವೆಶ್ಚನ್ ನಂಬರ್ 1. Attach a suitable prefix. Attach a suitable prefix. ಪ್ರಶ್ನೆ ಏನು? My friend with an accident and he is dash conscious now. My friend met with an accident. He is dash conscious now. Unconscious, disconscious, in, ill. 4 ಆಪ್ಷನ್ಸ್ ಕೊಟ್ಟಿದ್ದೀವಿ. ಅನ್ಕಾನ್ಶಿಯಸ್, ಡಿಸ್ಕಾನ್ಶಿಯಸ್, ಇನ್ಕಾನ್ಶಿಯಸ್ ಅಂತ ಹೇಳ್ತೀವ, ಇರ್ಕಾನ್ಶಿಯಸ್ ಅಂತ ಹೇಳ್ತೀವ. ಟೈಮ್ ನಿಮ್ಗೀಗ ಶುರು ಆಗತ್ತೆ. My friend met with an accident and he is dash conscious now. ನನ್ನ ಗೆಳೆಯನಿಗೆ ಆಕ್ಸಿಡೆಂಟ್ ಆಗೋಯ್ತು, ಈಗ ಅವನಿಗೆ ನೆನಪಿಲ್ಲ. ಅದನ್ನ ಕಾನ್ಶಿಯಸ್ ಇಲ್ಲ ಅಂತ ಹೇಳುವಾಗ ಕಾನ್ಶಿಯಸ್ ಮುಂಚೆ ಬರೆಯೋ ಆ ಪ್ರಿಫಿಕ್ಸ್ ಯಾವುದು? ಅನ್, ಡಿಸ್, ಇನ್, ಇರ್. ಯಾವುದು ಸರಿಯಾಗಿರೋ ಉತ್ತರ? ಬಬಲ್ ಶೀಟ್ ಇರೋರು ಹೇಗೆ ಉತ್ತರ ಕೊಡ್ಬೇಕು, ಇಲ್ದೇ ಇರೋರು ಹೇಗ್ ಮಾಡ್ಬೇಕಂತ ಆ ಇನ್ಸ್ಟ್ರಕ್ಷನ್ ನಿಮ್ಗೆ ಕ್ಲಿಯರ್ ಆಗಿರತ್ತ ನಾನು ಅನ್ಸ್ಕೊಳ್ತೀನಿ. ಚೂಸ್ ದಿ ರೈಟ್ ಒನ್. ಓಕೆ, ಬರ್ದಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಮುಂದೆ 2ನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಯೂಸಸ್ ದಿ ಕರೆಕ್ಟ್ ಪ್ರೊನೌನ್? ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಪ್ರೊನೌನ್? Him and I are going to the party. ಎರಡನೇ ಆಪ್ಷನ್, he and me are going to the party. ಮೂರನೇ ಆಪ್ಷನ್, me and her are going to the party. ನಾಲ್ಕನೇ ಆಪ್ಷನ್, she and I are going to the party. ಯಾವ ಒಂದು ಸೆಂಟೆನ್ಸ್ ನಲ್ಲಿ ಪ್ರೊನೌನ್ಸ್ ಆಗಿರೋದು ಸರಿಗೆ ಉಪಯೋಗಿಸಿದ್ದಾರೆ? 4 ಆಪ್ಷನ್ಗಳನ್ನ ಮತ್ತೆ ನಾನು ಓದಿ ತೋರಿಸ್ತೀನಿ. Him and I are going to the party. He and me are going to the party. Me and her are going to the party. She and I are going to the party. ನಿಮಗಾಗಿ ಸಮಯ ಇವಾಗ ಶುರು ಆಗತ್ತೆ.
ಟೈಮ್ ಹೋಗ್ತಾನೆ ಇದೆ. ಎಸ್, ಆನ್ಸರ್ನ ಕರೆಕ್ಟಾಗಿ ಚೂಸ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ಮೂರನೇ ಪ್ರಶ್ನೆ ನೋಡೋಣ. ಡಿಕ್ಲರೇಟಿವ್ ಸೆಂಟೆನ್ಸ್ ends with dash. Declarative sentence ends with dash. Exclamatory mark, question mark, full stop, other punctuation. ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿರೋದು ಹೇಗೆ ಮುಗಿಯುತ್ತೆ? ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಮುಗಿಯುತ್ತಾ, ಕ್ವೆಶನ್ ಮಾರ್ಕ, ಫುಲ್ ಸ್ಟಾಪ್, ಅದರ್ ಪಂಕ್ಚುಯೇಷನ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಇನ್ನು 7 ಸೆಕೆಂಡ್ ಬಾಕಿ ಇದೆ. ಅಷ್ಟರೊಳಗೆ ನೀವು ಆನ್ಸರ್ನ ಬರ್ದಿರ್ತೀರಾ ಅಂದ್ಕೊಳ್ತೀನಿ. ಮುಗಿಯೋ ಸಮಯ ಬರ್ತಿದೆ. 4ನೇ ಪ್ರಶ್ನೆ ನೋಡೋಣ. Fill in the blanks with appropriate article. Fill in the blanks with appropriate article. I live on dash floor. I live on dash floor. I live on dash 8th floor. A and the article not required. ನಾನು 8ನೇ ಫ್ಲೋರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅ ಆ್ಯಂಡ್ ದ ಆರ್ಟಿಕಲ್ ಇಲ್ಲಿ ಬೇಡ. ನಿಮ್ಮ ಸಮಯ ಈಗ ಶುರು ಆಗ್ತಿದೆ. I live on dash 8th floor. A and the article not required. 30 ಸೆಕೆಂಡ್ಸ್ ಬಾಕಿ ಇದೆ. ಆಪ್ಷನ್ನ ಮತ್ತೆ ನಾನು ಓದಿ ತೋರಿಸ್ತೀನಿ. ಯಾವ ಒಂದು ಆರ್ಟಿಕಲ್ನ ಈ ಸೆಂಟೆನ್ಸ್ನಲ್ಲಿ ಬಳಸ್ತೀವಿ. ಅ ಆ್ಯಂಡ್ ದ ಆರ್ಟಿಕಲ್ ಇಲ್ಲಿ ಬೇಡ. ಸಮಯ ಮುಗ್ದೋಯ್ತು. 5ನೇ ಪ್ರಶ್ನೆ. Fill in the blanks with suitable conjunction. Fill in the blanks with suitable conjunction. He is foolish. Dash, he is loved by others. He is foolish. Dash, he is loved by others. Options are A, yet, B, as, C, so, D, and. He is foolish. Dash, he is loved by others. Yet, as, so, and. Your time starts now. I'm reading out the options once again. Yet ಇದ್ದಿದ್ರೂ ಸಹ as ಆ ಕಾರಣಕ್ಕೋಸ್ಕರ
ಸೊ ಆಲ್ಸೋ ಗಿವ್ಸ್ ದ ಸೇಮ್ ಮೀನಿಂಗ್. ಆ್ಯಂಡ್ ಮತ್ತೆ. ಸೊ ಯಾವ ಕಂಜಂಕ್ಷನ್ನ ಈ ಒಂದು ಸೆಂಟೆನ್ಸ್ನಲ್ಲಿ ನಾವು ಉಪಯೋಗಿಸ್ತೀವಿ? ಸೊ ನೀವೆಲ್ಲರೂ ಸರಿಯಾಗಿರೋ ಆಪ್ಷನ್ನ ಚೂಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಟೈಮ್ ಹೋಗ್ತಾನೆ ಇದೆ. ಓಕೆ, ಫೈನ್. 5 ಪ್ರಶ್ನೆಗಳು ಇಂಗ್ಲಿಷ್ಗೆ ಸಂಬಂಧವಾಗಿರೋ ಪ್ರಶ್ನೆಗಳು ಮುಗ್ದಿದೆ. ಈಗ ನೆಕ್ಸ್ಟ್ ಸೈನ್ಸ್ಗೆ 6ನೇ ಪ್ರಶ್ನೆ ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಎರಡನ್ನೂ ನಾನು ಓದಿ ತೋರಿಸ್ತೀನಿ, ಆಪ್ಷನ್ಸ್ಗಳನ್ನು ಓದ್ತೀನಿ. ಅದಾದ್ಮೇಲೆ ನೀವು ಆನ್ಸರ್ಸ್ನ ಬರಿಬಹುದು. ಇನ್ ವಿಚ್ ಪಾರ್ಟ್ ಡು ರೂಮಿನೆಂಟ್ ಆನಿಮಲ್ಸ್ ಸ್ಟೋರ್ ಫುಡ್ ವೈಲ್ ರೂಮಿನೇಟಿಂಗ್? ಮತ್ತೊಂದ್ಸತಿ ಓದ್ತೀನಿ. ಇನ್ ವಿಚ್ ಪಾರ್ಟ್ ಡು ರೂಮಿನೆಂಟ್ ಆನಿಮಲ್ಸ್ ಸ್ಟೋರ್ ಫುಡ್ ವೈಲ್ ರೂಮಿನೇಟಿಂಗ್? ಎ ಸ್ಟಮಕ್, ಬಿ liver, C absorption, D rumen. Options are A stomach, B liver, C absorption, D rumen. ಮೆಲುಕು ಹಾಕುವ ಪ್ರಾಣಿಗಳು ಆಹಾರವನ್ನು ಮೆಲುಕು ಹಾಕುವುದರ ಮೂಲಕ ಯಾವ ಒಂದು ಭಾಗದಲ್ಲಿ ಸಂಗ್ರಹಿಸಿಕೊಳ್ಳುತ್ತದೆ? ಇದೇ ಪ್ರಶ್ನೆ. ಆಪ್ಷನ್ಸ್ ಏನೆಲ್ಲ ಇದೆ? ಎ ಜಠರ, ಬಿ ಯಕೃತ್, ಸಿ ಸ್ವಾಂಗೀಕರಣ, ಡಿ ರುಮೆನ್. ಸೊ ಈ ಪ್ರಶ್ನೆಗೆ ಸಮಯವಾದದ್ದು ಈಗ ಶುರುವಾಗತ್ತೆ. 1 ನಿಮಿಷ ಸರಿಯಾಗಿರೋ ಉತ್ತರನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಂಗ್ಲಿಷಲ್ಲೂ ಸಹ ಕನ್ನಡದಲ್ಲೂ ನಾನು ಈ ಪ್ರಶ್ನೆಯನ್ನ ಓದಿದ್ದೀನಿ. ಆಪ್ಷನ್ಸ್ ಮತ್ತೆ ನಾನು ಬೇಕಂದ್ರೆ ಓದ್ತೀನಿ. ಇಂಗ್ಲಿಷಲ್ಲಿರೋ ಆಪ್ಷನ್ಸ್: ಎ ಸ್ಟಮಕ್, ಬಿ ಲಿವರ್, ಸಿ ಅಬ್ಸಾರ್ಪ್ಷನ್, ಡಿ ರೂಮಿನ್. ಕನ್ನಡದಲ್ಲಿ ಜಠರ, ಯಕೃತ್, ಸ್ವಾಂಗೀಕರಣ, ರೂಮಿನ್. In which part do ruminant animals store food while ruminating? ಮೆಲುಕು ಹಾಕುವ ಪ್ರಾಣಿಗಳು ಆಹಾರವನ್ನು ಮೆಲುಕು ಹಾಕುವುದರ ಮೂಲಕ ಯಾವ ಒಂದು ಭಾಗದಲ್ಲಿ ಸಂಗ್ರಹಿಸಿಕೊಳ್ಳುತ್ತದೆ? ಇದೇ ಪ್ರಶ್ನೆ. ಇದಕ್ಕೆ 4 ಆಪ್ಷನ್ನ ಒಂದ್ಸತಿಗೆ 2 ಸತಿ ನಾನು ಓದಿದ್ದೀನಿ. ಸರಿಯಾಗಿರೋ ಆಪ್ಷನ್ಸ್ನ ನೀವು ಚೂಸ್ ಮಾಡಿರ್ತೀರಾ ಅಂತ ನಾನು ಭಾವಿಸ್ಕೊಳ್ತಾ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. From what is litmus a commonly used natural indicator obtained? From what is litmus a commonly used natural indicator obtained? A. Lichens, B. Croton plants, C. rock rose, D. marigolds. ಮತ್ತೊಂದ್ಸತಿ ಓದ್ತೀನಿ. From what is litmus a commonly used natural indicator obtained? A. Lichens, B. Croton plants, C. rock rose, D. marigolds. ಕನ್ನಡದಲ್ಲಿ ಲಿಟ್ಮಸ್ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ. ಇದನ್ನು ಯಾವುದರಿಂದ ಪಡೆಯಲಾಗುತ್ತದೆ? ಎ ಕೊಳೆತೀನಿಗಳು, ಬಿ ಕ್ರೋಟನ್ ಗಿಡಗಳು, ಸಿ ಕಲ್ಲು ಹೂವು, ಡಿ ಮಾರ್ಜಕಗಳು. ಕೊಳೆತೀನಿಗಳು, ಕ್ರೋಟನ್ ಗಿಡಗಳು, ಕಲ್ಲು ಹೂವು, ಮಾರ್ಜಕಗಳು. ನಿಮ್ಮ ಸಮಯವಾದದ್ದು ಈಗ ಶುರುವಾಗತ್ತೆ. ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಏನು ಅರ್ಜೆನ್ಸಿ ಇಲ್ಲ. ಸಾಕಷ್ಟು ಸಮಯವನ್ನ ನಿಮ್ಗೆ ನಾವು ಕೊಡ್ತಿದ್ದೀವಿ. 1 ಸತಿಗೆ 2 ಸತಿ ಪ್ರಶ್ನೆಯಾದದ್ದು ಓದ್ತಿದ್ದೀವಿ. ಆಪ್ಷನ್ಸ್ ಇನ್ನೇನಾದ್ರೂ ಮಧ್ಯದಲ್ಲಿ
ಡೌಟ್ ಇತ್ತಂದ್ರೆ ನೀವು ಕೇಳ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಲಿಚೆನ್ಸ್, ಕ್ರೋಟನ್ ಪ್ಲಾಂಟ್ಸ್, ರಾಕ್ ರೋಸ್, ಮ್ಯಾರಿಗೋಲ್ಡ್ಸ್. ಕನ್ನಡದಲ್ಲಿ ಆಪ್ಷನ್ ಯಾವ್ದಿದೆ? ಕೊಳೆತೀನಿಗಳು, ಕ್ರೋಟನ್ ಗಿಡಗಳು, ಕಲ್ಲು ಹೂವು, ಮಾರ್ಜಕಗಳು. ನಿಮ್ಮ ಸಮಯ ಮುಗ್ದೋಯ್ತು. ಮುಂದೆ 8ನೇ ಪ್ರಶ್ನೆಯನ್ನ ನಾವು ನೋಡೋಣ. 8ನೇ ಪ್ರಶ್ನೆ. Which of the following properties are not physical properties? Which of the following properties are not physical properties? Options are: a change in a substance's physical properties is called a physical change. This is a reflection transformation. C. No new substance is formed in a physical change. In this change, the object shape, size, color, and composition do not change. ಈ ಕೆಳಗೆ ಕೊಟ್ಟಿರುವಂತಹ ಗುಣಗಳಲ್ಲಿ ಯಾವುದು ಭೌತ ಗುಣಗಳು ಅಲ್ಲ? ಈ ಕೆಳಗೆ ಕೊಟ್ಟಿರುವಂತಹ ಗುಣಗಳಲ್ಲಿ ಯಾವುದು ಭೌತ ಗುಣಗಳು ಅಲ್ಲ? ಆಪ್ಷನ್ಸ್ ನ ಓದ್ತೀನಿ ಮಕ್ಕಳೇ, ಕೇಳಿಸ್ಕೊಳ್ಳಿ ಗಮನ ಕೊಟ್ಟು. ಒಂದು ಪದಾರ್ಥದ ಭೌತಿಕ ಗುಣಗಳಲ್ಲಿ ಆಗುವಂತಹ ಬದಲಾವಣೆ, ಇದು ಒಂದು ಪರಾವರ್ತ ಬದಲಾವಣೆ. ಭೌತಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ. ಈ ಬದಲಾವಣೆಯಲ್ಲಿ ವಸ್ತುವಿನ ಆಕಾರ, ಗಾತ್ರ, ಬಣ್ಣ ಮತ್ತು ಪದಾರ್ಥಗಳು ಬದಲಾಗುವುದಿಲ್ಲ. ನಿಮ್ಮ ಸಮಯ ಈಗ ಶುರು ಆಗತ್ತೆ. ಸರಿಯಾಗಿರೋ ಆನ್ಸರ್ನ ಚೂಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಕೇಳಿರೋ ಪ್ರಶ್ನೆಗೆ ಆನ್ಸರ್ ನಾನು ಮತ್ತೊಂದ್ಸತಿ ಓದ್ ತೋರಿಸ್ತೀನಿ. ಈ ಕೆಳಗೆ ಕೊಟ್ಟಿರುವಂತಹ ಗುಣಗಳಲ್ಲಿ ಯಾವುದು ಭೌತ ಗುಣಗಳು ಅಲ್ಲ? ಒಂದು ಪದಾರ್ಥದ ಭೌತಿಕ ಗುಣಗಳಲ್ಲಿ ಆಗುವಂತಹ ಬದಲಾವಣೆ, ಇದು ಒಂದು ಪರಾವರ್ತ ಬದಲಾವಣೆ. ಸಿ. ಭೌತಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ. ಕೊನೆ ಆಪ್ಷನ್, ಈ ಬದಲಾವಣೆಯಲ್ಲಿ ವಸ್ತುವಿನ ಆಕಾರ, ಗಾತ್ರ, ಬಣ್ಣ ಮತ್ತು ಪದಾರ್ಥಗಳು ಬದಲಾಗುವುದಿಲ್ಲ. ಸರಿ ಇರೋ ಆಪ್ಷನ್ ಚೂಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. 9ನೇ ಪ್ರಶ್ನೆ ನಾವು ನೋಡೋಣ. Which of the following options are non-living organisms? Which of the following options are non-living organisms? A. Viruses. B. Yeast. C. Fishes. D. Bacteria. Which of the following options are non-living organisms? Viruses, yeast, fishes, bacteria. ಇದೇ ಪ್ರಶ್ನೆ ಕನ್ನಡದಲ್ಲಿ ನಾನು ಮತ್ತೊಂದ್ಸತಿ ಓದ್ತೀನಿ. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಅವಾಯುವಿಕ ಜೀವಿಗಳು? ಯಾವುದು ಅವಾಯುವಿಕ ಜೀವಿಗಳು? ಸೊಳ್ಳೆಗಳು, ಆಪ್ಷನ್ ಎ. ಬಿ. ಈಸ್ಟ್ಗಳು. ಸಿ. ಮೀನುಗಳು. ಡಿ. ಬ್ಯಾಕ್ಟೀರಿಯಾಗಳು. ನಿಮ್ಮ ಸಮಯ ಈಗ ಶುರುವಾಗತ್ತೆ.
ಸರಿಯಾಗಿರೋ ಆಪ್ಷನ್ ಎಲ್ಲರೂ ಬರ್ಕೊಳ್ತಾ ಇದ್ದೀರಾ ಭಾವಿಸ್ಕೊಳ್ತೀನಿ. ಟೈಮ್ ಹೋಗ್ತಾನೆ ಇದೆ. ಹತ್ತನೇ ಪ್ರಶ್ನೆ ಓದೋ ಸಮಯ ಬರ್ತಾ ಇದೆ. ವಿಲ್ ಸ್ಟಾಪ್ ಓವರ್ ಹಿಯರ್. ಓಕೆ, ಹತ್ತನೇ ಪ್ರಶ್ನೆ. What are the tiny pores on plant leaves called that allow exchange of oxygen and carbon dioxide? What are the tiny pores on plant leaves called that allow exchange of oxygen and carbon dioxide? A. Stomata. B. Leaf veins. C. Leaf nodes. D. Leaf chambers. ಸಸ್ಯಗಳ ಎಲೆಗಳು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯಕ್ಕಾಗಿ ಅತಿ ಚಿಕ್ಕ ರಂಧ್ರಗಳನ್ನು ಹೊಂದಿರುತ್ತದೆ. ಇವುಗಳನ್ನು ಏನೆಂದು ಕರೆಯುತ್ತಾರೆ? ಎ. ಪತ್ರರಂಧ್ರಗಳು, ಪತ್ರಹರಿತಗಳು, ಪತ್ರಮಣಿಗಳು, ಪತ್ರಕೋಣೆಗಳು. ಪತ್ರರಂಧ್ರಗಳು, ಪತ್ರಹರಿತುಗಳು, ಪತ್ರಮಣಿಗಳು, ಪತ್ರಕೋಣೆಗಳು. ನಿಮ್ಮ ಸಮಯ ಈಗ ಶುರುವಾಗತ್ತೆ. Tiny pores on plant leaves called that allow exchange of oxygen and carbon dioxide. Options are stomata, leaf veins, leaf nodes, leaf chambers. ಕನ್ನಡದಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳು ಪತ್ರರಂಧ್ರಗಳು, ಪತ್ರಹರಿತುಗಳು, ಪತ್ರಮಣಿಗಳು, ಪತ್ರಕೋಣೆಗಳು. ಸಸ್ಯಗಳ ಎಲೆಗಳು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯಕ್ಕಾಗಿ ಚಿಕ್ಕ ರಂಧ್ರಗಳನ್ನು ಹೊಂದಿರುತ್ತದೆ. ಇವುಗಳನ್ನು ಏನೆಂದು ಕರೆಯುತ್ತಾರೆ? ಇದೇ ಪ್ರಶ್ನೆ. ಸಮಯ ಹೋಗ್ತಾ ಇದೆ. 11ನೇ ಪ್ರಶ್ನೆ ನಾವು ನೋಡೋ ಸಮಯ ಬರ್ತಾ ಇದೆ. ಬರ್ದಿರ್ತೀರಾ ಅಂದ್ಕೊಳ್ತೀನಿ 10ನೇ ಪ್ರಶ್ನೆಗಾಗಿರೋ ಉತ್ತರವನ್ನ. ಆಯ್ತು ಮಕ್ಕಳು, 11ನೇ ಪ್ರಶ್ನೆಯನ್ನ ನೋಡೋಣ. Next comes the mathematics. For integers, which property gives a plus b is equal to b plus a? For integers, which property gives a plus b equal to b plus a? Associative property of addition, distributive property, commutative property, none of the above. ಪೂರ್ಣಾಂಕಗಳ ಸಂದರ್ಭದಲ್ಲಿ a plus b equal to b plus a ಅನ್ನು ಯಾವ ಗುಣಲಕ್ಷಣದಿಂದ ನೀಡಲಾಗುತ್ತದೆ? ಎ ಆಪ್ಷನ್ ಸಂಕಲನದ ಆವೃತ ಗುಣ, ಬಿ ವ್ಯವಕಲನದ ಆವೃತ ಗುಣ, ಸಿ ಪರಿವರ್ತನ ಗುಣ, ಡಿ ಯಾವುದೂ ಇಲ್ಲ. ನಿಮ್ಮ ಸಮಯ ಈಗ ಶುರು ಆಗತ್ತೆ. ಹನ್ನೊಂದನೇ ಪ್ರಶ್ನೆಗೆ ಎಲ್ಲರೂ ಬೇಗ ಬೇಗ ಆನ್ಸರ್ಸ್ನ ಬರಿತಾ ಇದ್ದೀರಾ ಅಂದ್ಕೊಳ್ತೀನಿ. ಮುಗಿಸಿದ್ದೀರಾ ಎಲ್ಲರೂ? ಸಮಯ ಹೋಗ್ತಾ ಇದೆ. 12ನೇ ಪ್ರಶ್ನೆ ನೋಡುವಂತ ಸಮಯ ಬಂದ್ಬಿಟ್ಟಿದೆ. ಓಕೆ ಫೈನ್. 12ನೇ ಪ್ರಶ್ನೆ. ದ ನಂಬರ್ ಲೈನ್ ಇನ್ಕ್ಲೂಡ್ಸ್ ಡ್ಯಾಶ್. ದ ನಂಬರ್ ಲೈನ್ ಇನ್ಕ್ಲೂಡ್ಸ್ ಡ್ಯಾಶ್. ಎ ನ್ಯಾಚುರಲ್ ನಂಬರ್ಸ್, ಬಿ ರ್ಯಾಷನಲ್ ನಂಬರ್ಸ್, ಸಿ ಇಂಟೀಜರ್ಸ್, ಡಿ ಪಾಸಿಟಿವ್ ಇಂಟೀಜರ್ಸ್. ಕನ್ನಡದಲ್ಲಿ ಈ ಪ್ರಶ್ನೆಯನ್ನು ಓದೋಣ. ಸಂಖ್ಯಾ ರೇಖೆಯು ಡ್ಯಾಶ್ ಅನ್ನು ಒಳಗೊಂಡಿದೆ. ಸಂಖ್ಯಾ ರೇಖೆಯು ಡ್ಯಾಶ್ ಅನ್ನು ಒಳಗೊಂಡಿದೆ. ಆಪ್ಷನ್ಸ್ ಏನಪ್ಪಾ ಅಂದ್ರೆ ಎ ನೈಸರ್ಗಿಕ ಸಂಖ್ಯೆಗಳು, ಬಿ ಭಾಗಲಬ್ಧ ಸಂಖ್ಯೆಗಳು, ಸಿ
ಪೂರ್ಣಾಂಕಗಳು, ಡಿ ಧನಾತ್ಮಕ ಪೂರ್ಣಾಂಕ. ಧನಾತ್ಮಕ ಪೂರ್ಣಾಂಕ. ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಸರಿಯಾಗಿರೋ ಆಪ್ಷನ್ನ ಶೇಡ್ ಮಾಡ್ಕೊಳ್ಳಿ. ಬಬಲ್ ಶೀಟ್ ಇಲ್ಲದೆ ಇರೋರು ಹೇಗೆ ಬರಿಬೇಕು ಅನ್ನೋ ಇನ್ಸ್ಟ್ರಕ್ಷನ್ ನಿಮಗೆ ಕೊಟ್ಟಿದ್ದೀವಿ. ಅದನ್ನ ಪ್ರಕಾರ ನೀವು ಆನ್ಸರ್ನ ಬರ್ಕೊಳ್ಳಿ. The number line includes dash. Options A natural numbers, B rational numbers, C integers, D positive integers. ಸಂಖ್ಯಾ ರೇಖೆಯು ಡ್ಯಾಶ್ ಅನ್ನು ಒಳಗೊಂಡಿದೆ. ಎ ನೈಸರ್ಗಿಕ ಸಂಖ್ಯೆಗಳು, ಬಿ ಭಾಗಲಬ್ಧ ಸಂಖ್ಯೆಗಳು, ಸಿ ಪೂರ್ಣಾಂಕಗಳು, ಡಿ ಧನಾತ್ಮಕ ಪೂರ್ಣಾಂಕ. 4 ಆಪ್ಷನ್. 12ನೇ ಪ್ರಶ್ನೆ ಮ್ಯಾಥ್ಸ್ಗೆ ಸಂಬಂಧವಾಗಿರೋ ಪ್ರಶ್ನೆ ಇದು. ಆನ್ಸರ್ಸ್ನ ಬರ್ದಿದ್ದೀರಾ ಅಂದ್ಕೊಳ್ತೀನಿ. ಟೈಮ್ ಇಸ್ ರಿಂಗ್ ಅಪ್. ಎಸ್, ಇಟ್ ಇಸ್ ಡನ್. ವಿಲ್ ಮೂವ್ ಆನ್ ಟು 30th ಕ್ವೆಶ್ಚನ್. 13ನೇ ಪ್ರಶ್ನೆ ನೋಡೋಣ. ಪ್ರಾಡಕ್ಟ್ ಆಫ್ ಟೂ ಫ್ರಾಕ್ಷನ್ಸ್ ಇಸ್ ಈಕ್ವಲ್ ಟು ಡ್ಯಾಶ್. ಪ್ರಾಡಕ್ಟ್ ಆಫ್ ಟೂ ಫ್ರಾಕ್ಷನ್ಸ್ ಇಸ್ ಈಕ್ವಲ್ ಟು ಡ್ಯಾಶ್. ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ or product of denominators, product of parts or product of numbers, product of parts or product of numerators, none of the above. ಎರಡು ಭಿನ್ನರಾಶಿಗಳ ಗುಣಾಕಾರ. ಎರಡು ಭಿನ್ನರಾಶಿಗಳ ಗುಣಾಕಾರ ಛೇದಗಳ ಗುಣಲಬ್ಧ ಅಥವಾ ಸಂಖ್ಯೆಗಳ ಗುಣಲಬ್ಧ, ಬಿ ಅಂಶಗಳ ಗುಣಲಬ್ಧ ಅಥವಾ ಸಂಖ್ಯೆಗಳ ಗುಣಲಬ್ಧ, ಸಿ ಯಾವುದೂ ಇಲ್ಲ, ಡಿ ಅಂಶಗಳ ಗುಣಲಬ್ಧ ಅಥವಾ ಛೇದಗಳ ಗುಣಲಬ್ಧ. ಸಮಯ ಶುರುವಾಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ 3ನೇ ಆಪ್ಷನ್ ಪ್ರಾಡಕ್ಟ್ ಆಫ್ ಪಾರ್ಟ್ಸ್ ಆರ್ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ ಅಂತಿದೆ. ಇದೇ ಆಪ್ಷನ್ ಕನ್ನಡದಲ್ಲಿ ಡಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಅದನ್ನ ಮಾತ್ರ ನೀವು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಡಿ ಆಪ್ಷನ್ ಆಗಿರೋದು ಕನ್ನಡದಲ್ಲಿ ಇದೆಯಲ್ಲ, ಅದು ಸಿ ಆಪ್ಷನ್ ಆಗಿ ದಯವಿಟ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಡಿ ಆಪ್ಷನ್ ಆಗಿರೋದನ್ನ ಸಿ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಶಗಳ ಗುಣಲಬ್ಧ ಅಥವಾ ಛೇದಗಳ ಗುಣಲಬ್ಧ ಅಂತ ಆಪ್ಷನ್ನ ಸಿ ಆಗಿ ತಗೊಳ್ಳಿ. ಡಿ ಆಪ್ಷನು ಯಾವುದೂ ಇಲ್ಲ. ಇದನ್ನ ಸ್ವೀಕರಿಸ್ಕೊಳ್ಳಿ. ಆಯ್ತಾ? ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಪ್ರಾಡಕ್ಟ್ ಆಫ್ ಪಾರ್ಟ್ಸ್ ಆರ್ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್, ಇದು ಡಿ ಆಪ್ಷನ್ ಆಗಿ ಕನ್ನಡದಲ್ಲಿದೆ. ಅಂಶಗಳ ಗುಣಲಬ್ಧ ಅಥವಾ ಛೇದಗಳ ಗುಣಲಬ್ಧ. ಹದಿನಾಲ್ಕನೇ ಪ್ರಶ್ನೆ. ಇನ್ ಆನ್ ಈಕ್ವೇಶನ್ ಡ್ಯಾಶ್ ಹ್ಯಾಸ್ ಆಲ್ವೇಸ್ ಅ ಸೈನ್. ಇನ್ ಆನ್ ಈಕ್ವೇಶನ್ ಡ್ಯಾಶ್ ಹ್ಯಾಸ್ ಆಲ್ವೇಸ್ ಹ್ಯಾಸ್ ಅ ಸೈನ್. ಎ greater symbol, B lesser than symbol, C an exclamatory mark, D equal to. ಈ ಪ್ರಶ್ನೆಯನ್ನು ನಾನು ಕನ್ನಡದಲ್ಲಿ ಓದ್ತೀನಿ. ಒಂದು ಸಮೀಕರಣದಲ್ಲಿ ಡ್ಯಾಶ್ ಯಾವಾಗಲೂ ಚಿಹ್ನೆ ಇರುತ್ತದೆ. ಒಂದು ಸಮೀಕರಣದಲ್ಲಿ ಡ್ಯಾಶ್ ಯಾವಾಗಲೂ ಚಿಹ್ನೆ ಇರುತ್ತದೆ. ಗ್ರೇಟರ್ ದೆನ್ ಎ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಬಿ ಲೆಸರ್ ದೆನ್, ಸಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಆಶ್ಚರ್ಯ ಕುರಿ ಕೊಟ್ಟಿದ್ದಾರೆ, ಡಿ ಈಕ್ವಲ್ ಟು. ನಿಮ್ಮಾಗಿರೋ ಸಮಯ ಈಗ ಶುರು ಆಗತ್ತೆ.
ಟೈಮ್ ಹೋಗ್ತಾ ಇದೆ. ಹದಿನೈದನೇ ಪ್ರಶ್ನೆ. The sum of interior angles of a triangle is dash. The sum of the interior angles of a triangle is dash. A 90 degree, B 120 degree, C 180 degree, D 360 degree. The sum of the interior angles of a triangle is dash. A 90 degree, B 120 degree, C 180 degree, D 360 degree. ಇದೇ ಪ್ರಶ್ನೆಯನ್ನ ನಾನು ಕನ್ನಡದಲ್ಲಿ ಈಗ ಓದ್ತೀನಿ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು, ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್. ಎ 90 ಡಿಗ್ರಿ, ಬಿ 120 ಡಿಗ್ರಿ, ಸಿ 180 ಡಿಗ್ರಿ, ಡಿ 360 ಡಿಗ್ರಿ. ನಿಮ್ಮ ಸಮಯ ಈಗ ಶುರುವಾಗತ್ತೆ. ಒಂದು ತ್ರಿಭುಜದ ಒಳಕೋಣೆಗಳ ಮೊತ್ತವು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ ಇಸ್ A 90 degree, B 120 degree, C 180 degree, 360 degree. Then ಪ್ರಶ್ನೆ 14ನೇ ಪ್ರಶ್ನೆ. Which vitamin do we get from sunlight? ಸೂರ್ಯನಿಂದ ಯಾವ ಒಂದು ವಿಟಮಿನ್ ನಮಗೆ ಸಿಗುತ್ತದೆ? A ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ನಿಮ್ಮ ಸಮಯ ಶುರು ಆಗ್ಬಿಟ್ಟಿದೆ. ಸರಿಯಾಗಿರೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಕೊಟ್ಟಿರೋ ಆಪ್ಷನ್ಗಳು ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ. 16ನೇ ಪ್ರಶ್ನೆ. ಹದಿನೇಳನೇ ಪ್ರಶ್ನೆ. ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಇಂಡಿಯಾ. ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಇಂಡಿಯಾ. ಎ ಹೋಲಿ, ಬಿ ದಿವಾಲಿ, ಸಿ ದಸರಾ, ಡಿ ನನ್. ಭಾರತದ ಅತಿ ದೊಡ್ಡ ಹಬ್ಬ ಯಾವುದು? ಎ ಹೋಲಿ, ಬಿ ದೀಪಾವಳಿ, ಸಿ ದಸರಾ, ಡಿ ಯಾವುದು ಅಲ್ಲ. ಶುರುವಾಯಿತು ನಿಮ್ಮ ಸಮಯ. ಭಾರತದ ಅತಿ ದೊಡ್ಡ ಹಬ್ಬ ಯಾವುದು? ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಇಂಡಿಯಾ. ಎ ಹೋಲಿ, ಬಿ ದಿವಾಲಿ, ದೀಪಾವಳಿ, ಸಿ ದಸರಾ, ಡಿ ನನ್ ಯಾವುದು ಅಲ್ಲ.
ಸಮಯ ಹೋಗ್ತಾ ಇದೆ. 18ನೇ ಪ್ರಶ್ನೆ ನೋಡೋಣ. ಇಂಡಿಯಾಸ್ ಗ್ರೇಟೆಸ್ಟ್ ಡಾನ್ಸ್. ಎ ಭರತನಾಟ್ಯಂ, ಬಿ ಕಥಕ್, ಸಿ ಮೋಹಿನಿಯಾಟ್ಟಂ, ಡಿ ಕುಚಿಪುಡಿ. ಇಂಡಿಯಾಸ್ ಗ್ರೇಟೆಸ್ಟ್ ಡಾನ್ಸ್ ಡ್ಯಾಶ್. ಎ ಭರತನಾಟ್ಯಂ, ಬಿ ಕಥಕ್, ಸಿ ಮೋಹಿನಿಯಾಟ್ಟಂ, ಡಿ ಕುಚಿಪುಡಿ. ಭಾರತದ ಅತಿ ದೊಡ್ಡ ನೃತ್ಯ ಯಾವುದು? ಭರತನಾಟ್ಯ, ಬಿ ಕಥಕ್, ಸಿ ಮೋಹಿನಿಯಾಟ್ಟಂ, ಡಿ ಕುಚಿಪುಡಿ. ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಸರಿಯಾಗಿರೋ ಆಪ್ಷನ್ನ ಚೂಸ್ ಮಾಡಿ. ಭಾರತದ ಅತಿ ದೊಡ್ಡ ನೃತ್ಯ ಯಾವುದು? ಎ ಆಪ್ಷನ್ ಭರತನಾಟ್ಯಂ, ಬಿ ಕಥಕ್, ಸಿ ಮೋಹಿನಿಯಾಟ್ಟಂ, ಡಿ ಕುಚಿಪುಡಿ. ನಿಮ್ಮ ಸಮಯ ಮುಗ್ದೋಯ್ತು. 19ನೇ ಪ್ರಶ್ನೆನ ನಾವು ನೋಡೋಣ. ವಿಚ್ ಅನಿಮಲ್ ಹ್ಯಾಸ್ ವೈಟ್ ಬ್ಲಡ್? ವಿಚ್ ಅನಿಮಲ್ ಹ್ಯಾಸ್ ವೈಟ್ ಬ್ಲಡ್? ಎ ಕಾಕ್ರೋಚ್, ಬಿ ಮಸ್ಕಿಟೋ, ಸಿ ಬ್ಯಾಟ್, ಡಿ ಎಲಿಫೆಂಟ್. ಯಾವ ಪ್ರಾಣಿಯಲ್ಲಿ ಬಿಳಿ ರಕ್ತ ಕಂಡು ಬರುತ್ತದೆ? ಯಾವ ಪ್ರಾಣಿಯಲ್ಲಿ ಬಿಳಿ ರಕ್ತ ಕಂಡು ಬರುತ್ತದೆ? ಎ ಜಿರಳೆ, ಬಿ ಸೊಳ್ಳೆ, ಸಿ ಬಾವಲಿ, ಡಿ ಆನೆ. ಯಾವ ಪ್ರಾಣಿಯಲ್ಲಿ ಬಿಳಿ ರಕ್ತ ಕಂಡು ಬರುತ್ತದೆ? ಎ ಜಿರಳೆ, ಬಿ ಸೊಳ್ಳೆ, ಸಿ ಬಾವಲಿ, ಡಿ ಆನೆ. ನಿಮ್ಮ ಸಮಯ ಶುರು ಆಯಿತು ಈಗ. ಮತ್ತೊಂದ್ಸತಿ ನಾನು ಇಂಗ್ಲಿಷಲ್ಲೂ ಈ ಪ್ರಶ್ನೆನ ಓದ್ತೀನಿ. ಆನ್ಸರ್ಸ್ನ ಚೂಸ್ ಮಾಡ್ತಾ ಇರಿ ಮಧ್ಯದಲ್ಲಿ. ವಿಚ್ ಅನಿಮಲ್ ಹ್ಯಾಸ್ ವೈಟ್ ಬ್ಲಡ್? ಎ ಕಾಕ್ರೋಚ್, ಬಿ ಮಸ್ಕಿಟೋ, ಸಿ ಬ್ಯಾಟ್, ಡಿ ಎಲಿಫೆಂಟ್. ಯಾವ ಪ್ರಾಣಿಯಲ್ಲಿ ಬಿಳಿ ರಕ್ತ ಕಂಡು ಬರುತ್ತದೆ? ಜಿರಳೆ, ಬಿ ಸೊಳ್ಳೆ, ಸಿ ಬಾವಲಿ, ಡಿ ಆನೆ. 19ನೇ ಪ್ರಶ್ನೆ ಇದು. ಸರಿಯಾಗಿರೋ ಆನ್ಸರ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವೋ ಆ ರೀತಿಯಾಗಿ ನೀವು ಅದನ್ನ ಬರಿಬೇಕು. ಆ ಬಬಲ್ ಶೀಟಲ್ಲಾಗ್ಲೂ ಸರಿ, ಅಕಸ್ಮಾತ್ ಇಲ್ಲದೆ ಇದ್ರೆ ಹೇಗೆ ಬರಿಬೇಕು ಅದು ನಿಮ್ಗೆ ಗೊತ್ತಿದೆ ಅಲ್ವಾ? ಕೊನೆ ಪ್ರಶ್ನೆ, 20ನೇ ಪ್ರಶ್ನೆ. ಹೂ ಇಸ್ ನೋನ್ ಆಸ್ ಟೈಗರ್ ಆಫ್ ಮೈಸೂರ್? ಹೂ ಇಸ್ ನೋನ್ ಆಸ್ ಟೈಗರ್ ಆಫ್ ಮೈಸೂರ್? ಎ ಹೈದರ್ ಅಲಿ, ಬಿ ಶಿವಾಜಿ, ಸಿ ಟಿಪ್ಪು ಸುಲ್ತಾನ್, ಡಿ ನನ್. ಹೂ ಇಸ್ ನೋನ್ ಆಸ್ ಟೈಗರ್ ಆಫ್ ಮೈಸೂರ್? ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು ನಾನು ಕನ್ನಡದಲ್ಲೂ ಓದ್ತೀನಿ. ಎ ಹೈದರ್ ಅಲಿ, ಬಿ ಶಿವಾಜಿ, ಸಿ ಟಿಪ್ಪು ಸುಲ್ತಾನ್, ಡಿ ಯಾರು ಅಲ್ಲ. ಸಮಯ ಶುರು ಆಗ್ಬಿಟ್ಟಿದೆ. ಕೇಳಿರೋ ಕೊನೆ 5 ಪ್ರಶ್ನೆಗಳು ಈ ಕ್ರಿಟಿಕಲ್ ಥಿಂಕಿಂಗ್ಗೆ ಸಂಬಂಧವಾಗಿರೋ ಪ್ರಶ್ನೆಗಳು. ಈ 9ನೇ ಪ್ರಶ್ನೆಯಲ್ಲಿ ನೀವು ನೋಡಿದಾಗ ಈ ಎ ಆಪ್ಷನ್ ಆಗಿ ವೈರಸಸ್ ಅಂತ ಕೊಟ್ಟಿತ್ತು. ಆದ್ರೆ ಇಂಗ್ಲಿಷಲ್ಲಿ ವೈರಸಸ್ ಅಂತ ಬರ್ದಿದ್ರು. ಆದ್ರೆ ಕನ್ನಡದಲ್ಲಿ ನೋಡಿದ್ರೆ ಸೊಳ್ಳೆಗಳು ಅಂತಿತ್ತು. ಅದು ವೈರಸ್ಗಳು ಅಂತಾನೆ ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಆಯ್ತಾ? ಎ ವೈರಸಸ್ ಆ ಆಪ್ಷನ್ನೇ ಕನ್ನಡದಲ್ಲೂ ನೀವು ಕನ್ಸಿಡರ್ ಮಾಡ್ಕೊಬೇಕು, ಆಯ್ತಾ? ಸೊಳ್ಳೆಗಳು ಮಸ್ಕಿಟೋಸ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಅದಲ್ಲದೆ ವೈರಸಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ಥರ ಈ 13ನೇ ಪ್ರಶ್ನೆ ನಾನು ಓದುವಾಗಲೂ ಆ ಆಪ್ಷನ್ಸ್ನ ನಾನು ಇಂಟರ್ಚೇಂಜ್ ಮಾಡಿ ನಾನು ಓದಿದ್ದೆ. ಅದು ನಾನು ಮತ್ತೊಂದು ಸತಿ ನಿಮಗೆ ಓದಿ ತೋರಿಸ್ತೀನಿ. ಪ್ರಾಡಕ್ಟ್ ಆಫ್ 2 ಫ್ರಾಕ್ಷನ್ಸ್ is equal to product of numerators by product of denominators.
B, product of parts by product of numbers. C, product of parts by product of numerators. D, none of the above. ಈ ಆಪ್ಷನ್ಗಳು ಕನ್ನಡದಲ್ಲಿ ನೋಡಿದಾಗ ಸಿ ಅಲ್ಲಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದೀವಿ. ಅದಲ್ಲದೆ ಅದನ್ನ ಡಿ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸಿ ಆಪ್ಷನ್ ಪ್ರಾಡಕ್ಟ್ ಆಫ್ ಪಾರ್ಟ್ಸ್ ಅಥವಾ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ ಅಂತಿದೆಯಲ್ಲ, ಆ ಆಪ್ಷನ್ ಇಲ್ಲಿ ಕನ್ನಡದಲ್ಲಿ ಡಿ ಆಪ್ಷನ್ ಆಗಿ ಕೊಟ್ಬಿಟ್ಟಿದ್ದೀವಿ. ನಾನು ಓದುವಾಗಲೇ ನಿಮಗೆ ಸರಿಯಾಗಿರೋ ಪ್ಯಾಟರ್ನ್ ಅಲ್ಲಿ ಓದಿದೆ. ಸೊ ಸಿ ಆಪ್ಷನ್ ಆಗಿ ಅಂಶಗಳ ಗುಣಲಬ್ಧ ಅಥವಾ ಛೇದಗಳ ಗುಣಲಬ್ಧ ಇದೇ ಸಿ ಆಪ್ಷನ್. ಡಿ ಆಪ್ಷನ್ ಆಗಿ ಯಾವುದೂ ಇಲ್ಲ ಅಂತ ದಯವಿಟ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಆಯ್ತಾ? ಈ ಒಂದು ಚೇಂಜ್ನ ನಾನು ಓದುವಾಗಲೇ ಹೇಳಿದೆ, ನೀವು ತಗೊಂಡಿರ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ನಲ್ಲಿ 20 ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಪ್ರತಿಯೊಂದಕ್ಕೂ ಆಪ್ಷನ್ಗಳನ್ನ ಒಂದು ಸತಿಗೆ 2 ಸತಿ ನಾನು ಓದಿ ತೋರಿಸಿದ್ದೀನಿ. ನೀವೆಲ್ಲರೂ ಸರಿಯಾಗಿರೋ ಉತ್ತರವನ್ನ ಬರೆದಿರ್ತೀರಾ. ಕರೆಕ್ಟ್ ಆಗಿರೋ ಆ ಪ್ಯಾಟರ್ನ್ ಅಲ್ಲಿ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಗಳ ಪ್ರಕಾರ ನೀವು ಬರೆದಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಮತ್ತೆ ನಾವು ಮುಂದಿನ ಕ್ಲಾಸ್ನಲ್ಲಿ ನಾವು ಭೇಟಿ ಆಗೋಣ. ಇದಕ್ಕೆ ಮುಂಚೆ ನಾನು ಮುಗಿಸೋಕೆ ಮುಂಚೆ ನಿಮ್ಗೆ ಏನಾದರೂ ಡೌಟ್ ಇತ್ತು, ಇದರಲ್ಲಿ ಏನಾದರೂ ಸಂದೇಹ ಇತ್ತಂದ್ರೂ ನೀವು ಕೇಳ್ಬೋದು. ಐ ಆಮ್ ಹಿಯರ್ ಟು ಕ್ಲಾರಿಫೈ. ನಿಮ್ಗಾಗಿರೋ ಯಾವುದೇ ಒಂದು ಡೌಟ್ ಇದ್ರೂ ನೀವು ಕೇಳ್ಬೋದು. ಒಟ್ಟು 20 ಪ್ರಶ್ನೆಗಳು. ಫೈನ್. ಏನು ಡೌಟ್ಸ್ ಇಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಈ ಒಂದು ಸೆಷನ್ನ ನಾನು ಇಲ್ಲೇ ನಿಲ್ಲಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.